ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ರಾಮ್ ಮತ್ತು ಸಂಗೀತ ಡ್ಯಾನ್ಸ್ ಮಾಡ್ತಾರೆ. ಸೊ ಖುಷಿಯಿಂದ ಎಲ್ಲರೂ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡ್ತಾರೆ. ನೆಕ್ಸ್ಟ್ ನಚ್ಚಿ ಕೇಳ್ತಾನೆ, ನೆಕ್ಸ್ಟ್ ಯಾರಪ್ಪ ಅಂತ. ಅದಕ್ಕೆ ಸಂಗೀತ ಹೇಳ್ತಾಳೆ, ಇನ್ಯಾರು ನಮ್ಮ ಶ್ರವಣ, ಹೋಗೋ ಶ್ರವಣ ಅಂತ ಹೇಳಿದಾಗ ಶ್ರವಣ ಹೇಳ್ತಾನೆ, ನಾನೇ ಸಿಕ್ಕಿದ್ದ ನಿಮಗೆ ಅಂತ. ಅದಕ್ಕೆ ಸಂಗೀತ ಹೇಳ್ತಾರೆ, ಎದ್ದೇಳು ಶ್ರವಣ ಅಂತ ಹೇಳಿ ಶ್ರವಣ್ಗೆ ಫೋರ್ಸ್ ಮಾಡ್ತಾರೆ. ಆವಾಗ ಶ್ರವಣ್ ಮತ್ತು ಭೂಮಿಕಾ ಇಬ್ಬರು ಸೇರಿ ಡ್ಯಾನ್ಸ್ ಮಾಡ್ತಾರೆ. ಎಲ್ಲರೂ ಖುಷಿಯಿಂದ ಎಂಜಾಯ್ ಮಾಡ್ತಾರೆ. ಆವಾಗ ಡ್ಯಾನ್ಸ್ ಮುಗಿದ ಮೇಲೆ ನಚಿಕೇತೆ, ನೆಕ್ಸ್ಟ್ ಯಾರು ಅಂತ. ಅದಕ್ಕೆ ರಾಮ್ ಹೇಳ್ತಾನೆ, ನೆಕ್ಸ್ಟ್ ಇನ್ಯಾರೂ ಇಲ್ಲ, ನೀನೇ ಫಸ್ಟ್ ಬಾರೋ ಅಂತ ಹೇಳಿದಾಗ ನಚ್ಚಿ ಮತ್ತು ಅಂಜು ಇಬ್ಬರು ಸೇರಿ ಡ್ಯಾನ್ಸ್ ಮಾಡ್ತಾರೆ. ಸೊ ಎಲ್ಲರೂ ಅದನ್ನು ನೋಡಿ ಖುಷಿಪಟ್ಟು ಎಂಜಾಯ್ ಮಾಡ್ತಾರೆ. ಅವರು ಡ್ಯಾನ್ಸ್ ಮಾಡುವಾಗ ಮನೆ ಜನ ಎಲ್ಲ ಖುಷಿ ಪಡ್ತಾರೆ. ಅವ್ರು ಡ್ಯಾನ್ಸ್ ಮುಗಿದ್ಮೇಲೆ ಮನೆ ಜನ ಎಲ್ಲ ಸೇರಿ ಒಟ್ಟಿಗೆ ಡ್ಯಾನ್ಸ್ ಮಾಡ್ತಾರೆ. ಅವರೆಲ್ಲ ಖುಷಿಯಿಂದ ಡ್ಯಾನ್ಸ್ ನೋಡುವಾಗ ಅಜ್ಜಿ ಮತ್ತು ಚಂದ್ರಿಕಾ ಬರ್ತಾರೆ. ಅದಕ್ಕೆ ಎಲ್ಲರೂ ಡ್ಯಾನ್ಸ್ ಮಾಡೋದನ್ನು ನಿಲ್ಲಿಸಿ ಶಾಕಾಗಿ ನಿಂತ್ಕೊಂಡ್ಬಿಡ್ತಾರೆ. ಆವಾಗ ಅಜ್ಜಿ ಹೇಳ್ತಾರೆ, ಇದೇನು ಮನೆ ಅಂದ್ಕೊಂಡಿದ್ದಾರೋ ಅಥವಾ ಗಣೇಶನ ಪೆಂಡಾಲ್ ಅಂತ ಅಂದ್ಕೊಂಡಿದ್ದಾರೋ, ಇಷ್ಟ ಬಂದಂಗೆಲ್ಲ ಕುಣಿತಾ ಇದ್ದೀರಾ, ಈ ಮನೆ ಒಳತಿ ನಿಂಗವನ್ನು ಬಿಟ್ಟು, ಈ ನಿಂಗವನಿಗೇನು ವಯಸ್ಸಾಗಿದೆಯಾ ಅಥವಾ ಕಾಲು ಬಿದ್ದೋಗಿದೆಯಾ, ಈಗಲೂ ನಾನು ಸ್ಟೆಪ್ ಹಾಕಿದರೆ ಅಕ್ಕಪಕ್ಕ ಜನ ಎಲ್ಲ ನನ್ನ ಜೊತೆ ಸೇರ್ತಾರೆ ಡ್ಯಾನ್ಸ್ ಮಾಡಲಿಕ್ಕೆ ಅಂತ ನಿಂಗವ ಹೇಳಿದಾಗ ನಜ್ಜಿ ಹೇಳ್ತಾನೆ, ಅಯ್ಯೋ ನನ್ನ ನಿಂಗವ ಅಂತ ಹೇಳಿ ಅಜ್ಜಿ ತಿನ್ನಗಿಂತಾನೆ. ಆವಾಗ ನಿಂಗವ ಹೇಳ್ತಾನೆ, ಏಯ್ ಪುಟ್ಟ ಸಾಂಗ್ ಅಂತಂದಾಗ ನಜ್ಜಿ ಹೇಳ್ತಾನೆ, ಪುಟ್ಟಿಂಗ್ ಅಂತ ಹೇಳಿ. ಆವಾಗ ಅಜ್ಜಿ, ಚಂದ್ರಿಕಾ ಮತ್ತು ಮನೆ ಜನ ಎಲ್ಲರೂ ಸೇರಿ ಖುಷಿಯಿಂದ ಸ್ಟೆಪ್ ಹಾಕ್ತಾರೆ. ಈ ಕಡೆ ಭೂಮಿ ಶಾರದಾಗ ಆರೈಕೆ ಮಾಡ್ತಿರುವಾಗ ಶ್ರವಣ್ ಬರ್ತಾನೆ. ಆವಾಗ ಭೂಮಿ ಹೇಳ್ತಾಳೆ, ದೊಡ್ಡ ಸಾಹೇಬ್ರೆ ತುಂಬ ಟಯರ್ಡ್ ಆಗಿದೆಯಾ, ನಿದ್ದೆ ಬರ್ತಿದೆಯಾ ಅಂತ ಕೇಳಿದಾಗ ಶ್ರವಣ್ ಹೇಳ್ತಾನೆ, ಯಾಕೋ ನಿದ್ದೆ ಬರ್ತಿಲ್ಲ ಭೂಮಿ, ಇಲ್ಲೇ ಹತ್ರದಲ್ಲಿ ಯಾವುದಾದ್ರೂ ದೇವಸ್ಥಾನ ಇದ್ದರೆ ದೇವ್ರ ಮುಂದೆ ಕೂತ್ಕೊಂಡು ಬೆಳಗ್ಗೆ ತನಕ ಧ್ಯಾನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ, ಅಲ್ಲ ಇಷ್ಟೊತ್ತನಲ್ಲ ಅಂತ. ಅದಕ್ಕೆ ಶ್ರವಣ್ ಹೇಳ್ತಾನೆ, ಏನು ಭೂಮಿ, ಬೆಳಗ್ಗೆ ಅಷ್ಟು ಟ್ರಾವೆಲ್ ಮಾಡಿಕೊಂಡು ಬಂದಿದ್ದೀವಿ, ಸೊ ಅದಕ್ಕೆ ಅತ್ತೆ ಮಾತನ್ನು ಬೆಳಗ್ಗೆಯಿಂದ ಕೇಳಿಸ್ಕೊಂಡಿದ್ದೀನಿ, ಫುಲ್ ಟಯರ್ಡ್ ಆಗಿದೆ, ಅದಕ್ಕೆ ನಿದ್ದೆ ಮಾಡೋಣ ಅಂತ ಬಂದಿದ್ದೀನಿ ಅಂತ ಶ್ರವಣ್ ಹೇಳ್ತಾನೆ. ಆವಾಗ ಭೂಮಿ ಹೇಳ್ತಾರೆ, ಅದು ಸರಿನೇ, ನೀವಿಲ್ಲೇ ಮಲ್ಕೋರಿ, ನಾನು ಶಾರದಮ್ಮ ಇಲ್ಲೇ ಕೆಳಗಡೆ ಮಲ್ಕೋತೀವಿ ಅಂತ ಹೇಳ್ತಾಳೆ. ಶ್ರವಣ್ ಹೇಳ್ತಾನೆ, ಬೇಡಮ್ಮ ನಾನೇ ಚಾಪೆ ಹಾಸ್ಕೊಂಡು ಕೆಳಗೆ ಮಲ್ಕೋತೀನಿ, ನೀವು ಇಲ್ಲೇ ಮಲ್ಕೋರಿ ಅಂತ ಹೇಳ್ತಾಳೆ. ಅದಕ್ಕೆ ಭೂಮಿ ಹೇಳ್ತಾಳೆ, ದೊಡ್ಡ ಸಾಹೇಬ್ರೇನ ಚಾಪೆ ಮೇಲೆ ನೆಲದ ಮೇಲೆ ಮಲ್ಕೊಂಡು ಅಭ್ಯಾಸ ಇದೆ ಅಂತ ಹೇಳ್ತಾಳೆ, ನೀವು ತಲೆ ಕೆಡಿಸ್ಕೊಬಿಡಿ ಅಂದಾಗ ಶ್ರವಣ್ ಹೇಳ್ತಾನೆ, ಹಾಗಲ್ಲ ಭೂಮಿ, ಒಂದು ವೇಳೆ ಶಾರದಂಗೆ ಎಚ್ಚರ ಆಯಿತು ಅಂದರೆ ಮಂಚದಿಂದ ಇಳಲಿಕ್ಕೆ ಈಸಿ ಆಗುತ್ತೆ, ಸೊ ಅವ್ರ ಜೊತೆ ನೀನು ಮಲ್ಕೋ, ನಾನೆಲ್ಲಿ ಕೆಳಗಡೆ ಮಲ್ಕೋತೆ ಅಂತ ಶ್ರವಣ್ ಹೇಳ್ತಾನೆ. ಅದಕ್ಕೆ ಭೂಮಿ ಹೇಳ್ತಾಳೆ, ದೊಡ್ಡ ಸಾಹೇಬ್ರೆ ಹೆಂಡತಿನ ತುಂಬ ಇಷ್ಟಪಡ್ತೀರಲ್ಲ ನೀವು ಅಂತ ಭೂಮಿ ಹೇಳ್ತಾರೆ. ನಂತರ ಭೂಮಿ ಮತ್ತು ಶಾರದಾ ಬೆಡ್ ಮೇಲೆ ಮಲ್ಕೊಳ್ಳುವಾಗ ಭೂಮಿ ಕೂತ್ಕೊಂಡು ಯೋಚನೆ ಮಾಡ್ತಾಳೆ. ಅಜಿತ್ ಹೇಳಿದ್ದನ್ನು, ಕಾಂಟ್ರಾಕ್ಟ್ ಮದುವೆ ಬಗ್ಗೆ ಹೇಳಿದ್ದನ್ನು ನೆನೆಸ್ಕೊಂಡು ಭೂಮಿ ಕಣ್ಣೀರಾಗ್ತಾಳೆ. ಆವಾಗ ಶ್ರವಣ್ ಅದನ್ನು ನೋಡಿ, ಯಾಕಮ್ಮ ಭೂಮಿ ಏನಾಯಿತು ಅಂತ ಕೇಳಿದಾಗ, ಏನಿಲ್ಲ ಸಾಹೇಬ್ರೆ, ಅದು ಬಿಸಿಲು ಜಾಸ್ತಿ ಇರ್ತಲ್ಲ, ಬಿಸಿಲು ಉಷ್ಣ ಜಾಸ್ತಿ ಆಗಿ ಕಣ್ಣೀರು ಬರ್ತಿರೋದು ಅಷ್ಟೇ ಅಂತ ಹೇಳಿದಾಗ ಶ್ರವಣ್ ಅವಳಿಗೆ ಹೇಳ್ತಾನೆ, ಒಂದು ನಿಮಿಷ ಇರು ಅಂತ ಹೇಳಿ ಶ್ರವಣ್ ಅಲ್ಲಿಂದ ಎದ್ದು ಹೋಗ್ತಾನೆ. ಆಗ ಭೂಮಿ ಯೋಚನೆ ಮಾಡ್ತಾ ಕೂತ್ಕೋತಾಳೆ. ನಂತರ ಶ್ರವಣ್ ಬಂದು, ಭೂಮಿ ತಗೋ, ಹರಳೆಣ್ಣೆ ಇದು, ಇದನ್ನು ಪಾದಕ್ಕೆ ನೆತ್ತಿಗೆ ಹಚ್ಕೊ, ಒಳ್ಳೆ ನಿದ್ದೆ ಬರುತ್ತೆ, ಬೆಳಗ್ಗೆ ಅನ್ನೋಷ್ಟರಲ್ಲೂ ಉಷ್ಣನ ಕಮ್ಮಿ ಆಗಿರುತ್ತೆ ಅಂತ ಹೇಳಿ ಹರಳೆಣ್ಣೆನ ಭೂಮಿಗೆ ಕೊಡ್ತಾನೆ. ಈ ಕಡೆ ಶ್ರವಣ ಬೆಳಗ್ಗೆ ನೀರು ಕಾಸ್ಲಿಕ್ಕೆ ಅಂತ ಮನೆ ಅಂಗಳಕ್ಕೆ ಬರ್ತಾನೆ. ಆವಾಗ ಅಜ್ಜಿ ಬರ್ತಾಳೆ, ಏ ಅಂಜನಾ ಅಂತ ಹೇಳಿ ಕೂಗ್ತಾಳೆ. ಅದಕ್ಕೆ ಅಂಜು ಹೇಳ್ತಾಳೆ, ಅಜ್ಜಿ ಬಂದೆ ಅಂತ ಹೇಳಿ. ಅದಕ್ಕೆ ಅಜ್ಜಿ ಹೇಳ್ತಾಳೆ, ಎಲ್ಲರೂ ಒಳಗಡೆ ಸೇರ್ಕೊಂಡು ಏನೇ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಅಂಜು ಹೇಳ್ತಾಳೆ, ಎಲ್ಲರೂ ಒಬ್ಬೊಬ್ಬರಾಗೆ ಸ್ನಾನ ಮಾಡ್ತಿದ್ದಾರೆ ಅಜ್ಜಿ ಅಂತಂದಾಗ ಅಜ್ಜಿ ಹೇಳ್ತಾಳೆ, ನಿಂದು ಸ್ನಾನ ಆಯಿತಾ ಅಂತ. ಅದಕ್ಕೆ ಅಂಜು ಹೇಳ್ತಾಳೆ, ಇಲ್ಲ ಅಜ್ಜಿ, ಅದು ಒಂದೇ ಬಾತ್ರೂಮ್ ಇರೋದಲ್ಲ, ಅದಕ್ಕೆ ಜನ ಬೇರೆ ಜಾಸ್ತಿ ಇರೋದು, ಅದಕ್ಕೆ ನಾನು ವೇಟಿಂಗಲ್ಲಿದ್ದೀನಿ ಅಜ್ಜಿ ಅಂತ ಹೇಳ್ತಾಳೆ. ಅದಕ್ಕೆ ಅಜ್ಜಿ ಹೇಳ್ತಾಳೆ, ಅಂಗಳ ನೋಡಿದೆಯಾ ಅಂತ. ಅಂಜು ಹೇಳ್ತಾಳೆ, ಹಾಂ ನೋಡಿದೆ ಅಂತ. ಅದಕ್ಕೆ ಅಜ್ಜಿ ಹೇಳ್ತಾಳೆ, ಏನು ಕಾಣ್ತಾ ಇದೆಯಾ ಅಂತ ಕೇಳಿದಾಗ ಅಂಜು ಹೇಳ್ತಾಳೆ, ಅಂಗಳ ಕಾಣ್ತಾ ಇದೆ ಅಂತ. ಅದಕ್ಕೆ ಅಜ್ಜಿ ಹೇಳ್ತಾಳೆ, ತಗೂಬಿ, ಅದು ನನಗೂ ಕಾಣ್ತಾ ಇಲ್ವಾ, ನನ್ನ ಕಣ್ಣಿನ ಕುರುಡಾಗಿದೆ ಅಂತ ಅಂದ್ಕೊಂಡಿದ್ಯಾ, ಇವತ್ತು ಶ್ರೀರಾಮನ ಹಬ್ಬ, ಮನೇಲಿ ಎಷ್ಟೊಂದು ಹೆಣ್ಮಕ್ಳೆಲ್ಲ ಇದ್ದರೂ ಕೂಡ ಅಂಗಳ ಸಾರಿಸಿ ರಂಗೋಲಿ ಹಾಕ್ಕೊಂಡು ಇರೋದು ಬೇಡವಾ ಅಂತ ಕೇಳಿದಾಗ ಅಂಜು ಹೇಳ್ತಾಳೆ, ಅಯ್ಯೋ ಖಂಡಿತ ಹಾಕಬೇಕು ಅಜ್ಜಿ, ಆವಾಗಲೇ ತಾನೇ ಈ ಮನೆಗೊಂದು ಕಳೆ ಅಂತ ಹೇಳ್ತಾಳೆ. ಅದಕ್ಕೆ ಅಜ್ಜಿ ಹೇಳ್ತಾಳೆ, ಮತ್ತೆ ಯಾಕೆ ನಿಂತಿದ್ದೀಯಾ, ಹೋಗಿ ಸಗಣಿ ಸಾರಿಸಿ ರಂಗೋಲಿ ಹಾಕು ಅಂತ. ಅದಕ್ಕೆ ಅಂಜು ಹೇಳ್ತಾಳೆ, ನಾನು ಸಗಣಿನ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾಳೆ, ಹೇಸ್ಕೊಂಡ್ರೆ ಮುಖದ ಮೇಲೆ ಬಿಡ್ತೀನಿ ನೋಡು,
ಯಾಕೆ ಯಾಕೆ ಕಲ್ಬಂಡೆ ಹತ್ರ ನಿಂತ್ಕೊಂಡಿದ್ಯಾ ಅಂತ ಹೇಳ್ತಾಳೆ. ಅದಕ್ಕೆ ಅಂಜು ಹೇಳ್ತಾಳೆ, ಅಜ್ಜಿ ನಂಗೆ ಸಗಣಿ ನೋಡಿದ್ರೆ ವಾಂತಿ ಬರುತ್ತೆ, ನಾನು ಅದೆಲ್ಲ ಬರೋದಿಲ್ಲ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾಳೆ, ಬರಲ್ಲ ಅಂದರೆ ಕಲ್ಕೊ ಅಂತಂದಾಗ ಅಂಜು ಹೇಳ್ತಾಳೆ, ಅಜ್ಜಿ ನಂಗೆ ಪ್ರೋಸೆಸ್ಸೇ ಗೊತ್ತಿಲ್ಲ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾಳೆ, ಹಂಡೆದಲ್ಲಿ ಸಗಣಿ ನೀರು ಹಾಕಿ ಕಲಸಿ ಎರಚು ಅಂತ ಹೇಳ್ತಾಳೆ. ಅಜ್ಜಿ ಹೇಳ್ತಾಳೆ, ನೀನು ಗ್ರಾನೈಟ್ ಹಾಕಿ ತೊಳೆಯೋವರೆಗೂ ಶ್ರೀರಾಮನವಮಿ ಹಾಗೆ ಕಳ್ಕೊಂಡಿರುತ್ತೆ ಅಂತ ಅಂದ್ಕೊಂಡಿದ್ದೀಯಾ, ಗುಡ್ಸೇ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅಂಜು ಹೇಳ್ತಾಳೆ, ಅಜ್ಜಿ ಇದಕ್ಕೆ ಅಂತಲೇ ಒಬ್ಬರು ಇದ್ದಾರೆ, ಅವ್ರ ಕೈಲಿ ಇದನ್ನೆಲ್ಲ ಮಾಡಿಸ್ತೀನಿ ಅಂತ ಅಂದು ಮನಸ್ವಿನಿ ಅಂತ ಕರೀತಾಳೆ. ಆವಾಗ ಭೂಮಿ ಬಂದು ಏನಾಯ್ತು ಅಂಜು ಅಂತ ಕೇಳ್ತಾಳೆ. ಅದಕ್ಕೆ ಅಂಜು ಹೇಳ್ತಾಳೆ, ಇಲ್ಲಿ ರಂಗೋಲಿ ಹಾಕಬೇಕಂತೆ, ಪ್ಲೀಸ್ ಹಾಕ್ತೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಭೂಮಿ ಹೇಳ್ತಾಳೆ, ಅದಕ್ಕೆ ಯಾಕೆ ಪ್ಲೀಸ್ ಅಂತೀಯಾ, ಇವಾಗಲೇ ಎಲ್ಲ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅಜ್ಜಿ ಹೇಳ್ತಾಳೆ, ನಿಂತ್ಕೊಳ್ಳೆ, ನೀನು ಸ್ನಾನ ಆಯಿತಾ ಅಂತಂದಾಗ ಭೂಮಿ ಹ್ಞೂ ಆಯ್ತು ಅಜ್ಜಿ ಅಂತ ಹೇಳ್ತಾಳೆ. ಅದಕ್ಕೆ ಅಜ್ಜಿ ಹೇಳ್ತಾಳೆ, ಮತ್ತೆ ಯಾಕೆ ವಾಸನೆ ಬರೆಸ್ಕೋತೀಯ, ಇವಳೇ ಎಲ್ಲ ಮಾಡಲಿ ಬಿಡು ಅಂತಂದಾಗ ಭೂಮಿ ಹೇಳ್ತಾಳೆ, ಅಜ್ಜಿ ಪಾಪ ಅಂಜು ಫಾರಿನಲ್ಲಿ ಓದಿ ಬಂದಿದ್ದಾಳೆ, ಅವಳಿಗೆ ಇದೆಲ್ಲ ಗೊತ್ತಾಗಲ್ಲ, ಅದಕ್ಕೆ ಎಲ್ಲ ನಾನೇ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅಜ್ಜಿ ಹೇಳ್ತಾಳೆ, ನಾನು ಕಲಿಸ್ತೀನಿ ಅಂತ. ಅದಕ್ಕೆ ಅಂಜು ಅಜ್ಜಿ ಅಂತಂದಾಗ ಅಜ್ಜಿ ಹೇಳ್ತಾಳೆ, ಇವಾಗ ನೀ ಇದನ್ನೆಲ್ಲ ಮಾಡಿಲ್ಲ ಅಂದರೆ ಸಗಣಿನೆಲ್ಲ ತಲೆ ಮೇಲೆ ಸುರಿದ್ಬಿಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅಂಜು ಸಗಣಿ ಬಾಚ್ಲಿಕ್ಕೆ ಹೋಗ್ತಾಳೆ. ಆವಾಗ ಭೂಮಿ ಹೇಳ್ತಾಳೆ, ಅಜ್ಜಿ ನಾನೇನಾದರೂ ಸಹಾಯ ಅಂತ ಅಂದ ತಕ್ಷಣ ಅಜ್ಜಿ ಹೇಳ್ತಾಳೆ, ಸುಮ್ಮನೆ ನಿಂತ್ಕೊಳ್ಳೆ ಅಲ್ಲಿ ಅಂತ. ಅಂಜು ಸಗಣಿ ಹಾಕಿ ನೀರು ಗಿಡಿಸ್ತಿರುವಾಗ ಅಜ್ಜಿ ಶ್ರವಣ್ ಕೇಳ್ತಾಳೆ, ಬಾರೋ ಇಲ್ಲಿ ಅಂತ. ಅದಕ್ಕೆ ಶ್ರವಣ್ ಹೇಳ್ತಾನೆ, ಏನು ಅಜ್ಜಿ ಅಂತ. ಅದಕ್ಕೆ ಅಜ್ಜಿ ಹೇಳ್ತಾಳೆ, ನಿಜ ಹೇಳು, ಇವಳು ನಿನ್ನ ಮಗಳೇನಾ. ಆವಾಗ ಮನಸ್ವಿನಿ ಮತ್ತು ಅಂಜು ಇಬ್ಬರಿಗೂ ಶಾಕ್ ಆಗುತ್ತೆ. ಅದಕ್ಕೆ ಶ್ರವಣ್ ಹೇಳ್ತಾನೆ, ಅಲ್ಲ ಅತ್ತೆ, ಯಾಕೆ ನಿಮಗೆ ಪದೇ ಪದೇ ಈ ಅನುಮಾನ ಬರ್ತಿರೋದು ಅಂತಂದಾಗ ಅಜ್ಜಿ ಹೇಳ್ತಾಳೆ, ಮನಸ್ವಿನಿ ಅಂಜನಾಗೆ ಏನಾಗಬೇಕು ಅಂತ ಕೇಳಿದಾಗ ಶ್ರವಣ್ ಹೇಳ್ತಾನೆ, ಅವಳು ನನ್ನ ತಮ್ಮನ ಮಗಳಾಗೋದ್ರಿಂದ ಮನಸ್ವಿನಿ ಅವಳಿಗೆ ಅಕ್ಕ ಆಗಬೇಕು ಅಂತ. ಮತ್ತು ಈ ಗಯ್ಯಾಳಿ ಯಾಕೆ ಅವಳಿಗೆ ಮನಸ್ವಿನಿ ಅಂತ ಹೆಸರಿಟ್ಟು ಕರೆಯೋದು, ಅಕ್ಕ ಅಂತ ಕರೀಲಿಕ್ಕೆ ಏನು ದೊಡ್ಡ ರೋಗ ಇವಳಿಗೆ. ನಿಮ್ಮ ಮನೇಲಿ ಹೆಂಗೋ ಏನೋ ಗೊತ್ತಿಲ್ಲಪ್ಪ, ಆದರೆ ಇಲ್ಲಿ ಇರುವವರೆಗೂ ಅವಳು ಅಕ್ಕ ಅಂತಲೇ ಕರಿಬೇಕು. ಅರ್ಥ ಆಯ್ತೇನೆ ಅಂತ ಅಜ್ಜಿ ಅಂಜು ಮುಖ ನೋಡಿ ಕೇಳ್ತಾಳೆ. ಅದಕ್ಕೆ ಅಂಜು ಹೇಳ್ತಾಳೆ, ಹ್ಞೂ ಎಲ್ಲ ಅರ್ಥ ಆಯಿತು ಅಂತಾಳೆ. ನಂತರ ಶ್ರವಣ್ ಮನೆಯಿಂದ ಆಚೆ ಬಂದು ಬಾವಿಕಟ್ಟೆ ಮೇಲೆ ಕುತ್ಕೊಂಡು ಯೋಚನೆ ಮಾಡ್ತಾನೆ. ಯಪ್ಪ ಸಾಕಾಗಿದೆ ಅಜ್ಜಿ ಕಾಟ. ಅಲ್ಲ, ನಾನು ಪೊಲೀಸಾಗಿ ಇದೀನೋ ಇಲ್ಲೋ ಅಂತ ಅನುಮಾನ ಬರ್ತಿದೆ. ಅತ್ತೆ ನೋಡಿ ಯಾಕೆ ಇಷ್ಟೊಂದು ಹೆದರ್ಕೋತಾ ಇದ್ದೀನಿ. ಆದಷ್ಟು ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ಭಾವ ಹುಟ್ಟಿದಾಗಿಂದ ಈ ಅಮ್ಮನ ಟಾರ್ಚರ್ ಹೆಂಗೆ ತಡ್ಕೊಂಡ್ರು ಅಂತ ಹೇಳ್ಕೊತಿರುವಾಗ ಹಿಂದೆಗಡೆಯಿಂದ ರಾಮ್ ಬರ್ತಾನೆ. ಬಂದು ಶ್ರವಣ್ ಶೋಲ್ಡರ್ ಮೇಲೆ ಟಚ್ ಮಾಡಿದ ತಕ್ಷಣ ಶ್ರವಣ್ ಹೇಳ್ತಾನೆ, ನನ್ನ ಮಗಳೇ ಅಂತ. ಅದಕ್ಕೆ ರಾಮ್ ಹೇಳ್ತಾನೆ, ಯಾಕೋ ಇಷ್ಟೊಂದು ಹೆದರಿತೀಯಾ. ಅದಕ್ಕೆ ಶ್ರವಣ್ ಹೇಳ್ತಾನೆ, ಏ ಭಾವ, ನಿಮ್ಮ ಅಮ್ಮಂದು ಟಾರ್ಚರ್ ಆಗಿಬಿಟ್ಟಿದೆ, ನನ್ನ ಮುಖ ನೋಡಿದರೆ ಸಾಕು. ಏ ಶ್ರವಣ ಬಾರೋ ಇಲ್ಲಿ. ಏನತ್ತೆ ಅಂತ ಕೇಳಿದಾಗ, ನಿಜ ಹೇಳು, ಇವಳು ನಿನ್ನ ಮಗಳೇ ಅಥವಾ ಏನೋ ಅಂತ ಕೇಳಿ ಟಾರ್ಚರ್ ಮಾಡ್ತಿದ್ದಾರೆ. ನನಗೆ ತಡೆಯೋಕ್ಕಾಗ್ತಿಲ್ಲ ಭಾವ, ನನಗೆ ಟೆನ್ಷನಿಗೆ ಎಲ್ಲಿ ನಾನೇ ನಿಜ ಒಪ್ಕೊಂಡ್ಬಿಡ್ತೇನೋ ಏನೋ ಅಂತ ಅನ್ನಿಸ್ತಿದೆ ಅಂದಾಗ ರಾಮ್ ಹೇಳ್ತಾನೆ, ಏ ಶ್ರವಣ, ನೀನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದವನು, ಕ್ರಿಮಿನಲ್ಗಳು ನಿನ್ನೆ ನೋಡಿ ಭಯ ಪಡ್ತಿದ್ರು, ಇವಾಗ ನೋಡಿದ್ರೆ ನೀನು ನಮ್ಮ ಅಮ್ಮನ ನೋಡಿ ಭಯ ಪಡ್ತಿದ್ದೀಯಲ್ಲ ಶ್ರವಣ ಅಂದಾಗ ಶ್ರವಣ ಹೇಳ್ತಾನೆ, ಭಾವ ಭಯ ಅಂತಂದರೆ ಇವಾಗ ಅರ್ಥ ಆಗ್ತಿದೆ, ನಿಜ ಹೇಳ್ತೀನಿ ಭಾವ, ನಿಮ್ಮಮ್ಮ ಹೀಗೆ ಟಾರ್ಚರ್ ಕೊಡ್ತಿದ್ದಾರೆ, ನಿಜ ಹೇಳ್ತೀನಿ ಭಾವ, ಈ ಬಾವಿಲಿ ಬಿದ್ದು ಸತ್ತೋಗ್ಬಿಡ್ತೀನಿ ನಾನು ಅಂದಾಗ ರಾಮ್ ನಗ್ತಿರ್ತಾನೆ. ಅದಕ್ಕೆ ಶ್ರವಣ ಹೇಳ್ತಾನೆ, ಓ ನಗ್ತಿದ್ದಾರಲ್ಲ, ನಾನು ಬಿದ್ದು ಸತ್ತೋದಾಗ ನಿಮ್ಮ ಮನೆಯವ್ರನ್ನೆಲ್ಲ ಒಳಗಾಕ್ಬಿಡ್ತಾರೆ, ಆವಾಗ ಗೊತ್ತಾಗುತ್ತೆ ನಿಮಗೆ ಅಂತ ಶ್ರವಣ ಹೇಳ್ತಾನೆ. ಹಿಂದೆಗೆ ಭೂಮಿ ನಿಂತ್ಕೊಂಡು ನಗ್ತಿರ್ತಾಳೆ. ರಾಮ್ ಹೇಳ್ತಾನೆ, ಇದೇ ಮೊದಲನೇ ಸತಿ ನಮ್ಮ ಅಮ್ಮನ ವಿಷಯದಲ್ಲಿ ನಗ್ತಾ ಇರೋದು ಅಂತ ಹೇಳಿ ಶ್ರವಣ ತಪ್ಕೊಂಡು ಖುಷಿ ಪಡುವಾಗ ಹಿಂದೆ ಭೂಮಿ ಹೇಳ್ತಾಳೆ, ಅಜ್ಜಿ ಬಂದರು ಅಂತ ಕೂಗಿದಾಗ ಶ್ರವಣ ಬಾವಿಗೆ ಹಾರ್ಲಿಕ್ಕೆ ಹೋಗ್ತಾನೆ. ಆವಾಗ ಭೂಮಿ ರಾಮ್ ಇಬ್ಬರು ನಗ್ತಿರುವಾಗ ಶ್ರವಣ್ ಕೇಳ್ತಾನೆ, ಅಜ್ಜಿ ಬಂದಿಲ್ವಾ ಅಂತ. ಅದಕ್ಕೆ ಭೂಮಿ ಹೇಳ್ತೆ, ಅಜ್ಜಿನೂ ಇಲ್ಲ, ಯಾರೂ ಇಲ್ಲ ಅಂತ. ಆವಾಗ ಶ್ರವಣ್ ಭೂಮಿ ಕಿವಿ ಇಟ್ಕೊಂಡು, ಚೋಟುದ್ದ ಇಲ್ಲ ಈ ಪೊಲೀಸ್ ಆಫೀಸರ್ನ ಹೆದರಿಸ್ತೀಯಾ ಅಂತ ಹೇಳಿದಾಗ ಈಗ ಭೂಮಿ ಹೇಳ್ತಾರೆ, ಅಜ್ಜಿ ಬಂದರು ನಿಜವಾಗ್ಲೂ ಅಂತ ಅಂದಾಗ ಶ್ರವಣ ಅಲರ್ಟ್ ಆಗಿ ನಿಂತ್ಕೋತಾನೆ. ಆವಾಗ ಭೂಮಿ ಅಲ್ಲಿಂದ ಹೊರಟೋಗ್ತಾಳೆ. ಶ್ರವಣ ಹೇಳ್ತಾನೆ, ಎಲ್ಲರೂ ಸೇರಿ ನನ್ನನ್ನು ಚೆನ್ನಾಗಿ ಆಟ ಆಡಿಸಿದ್ರಿ, ನಾನೊಬ್ಬ ಪೊಲೀಸ್ ಆಫೀಸರ್ ಅನ್ನೋದನ್ನು ಮರೆತು ಚಿಲ್ಟು ಪುಲ್ಟುಗಳೆಲ್ಲ ಅಜ್ಜಿ ವಿಷಯನ ಇಟ್ಕೊಂಡು ನಾನು ಹೆದರ್ಸಂಗಾಯ್ತು, ನನಗೆ ಲೇಟ್ ಆಗಿದೆ, ನಾನು ಬರ್ತೀನಿ ಭಾವ, ಸರ್ಪ್ರೈಸ್ ಇದೆ ಅಂತ ಹೇಳಿ ಶ್ರವಣ ಅಲ್ಲಿಂದ ಹೋಗ್ತಾನೆ. ರಾಮ್ ಅಲ್ಲೇ ನಿಂತ್ಕೊಂಡಿರುವಾಗ ತಿರ್ಗಾ ಭೂಮಿ ಹಿಂದ್ಗಡೆಯಿಂದ ಬಂದು ಅಜ್ಜಿ ಬಂದ್ಲು ಅಂತ ಕೂಗ್ತಾಳೆ. ಅದಕ್ಕೆ ರಾಮ್ ಅದನ್ನು ಕೇಳಿಸ್ಕೊಂಡು ಅಯ್ಯಯ್ಯೋ ಅಂತ ಅಲ್ಲಿಂದ ಓಡೋಗ್ತಾನೆ. ಈ ಕಡೆ ಅಜ್ಜಿ ಶಾರದನ ಹತ್ರ ಬಂದು, ನಾನು ಸೂರ್ಯಗೆ ಯಾಕೆ ಪೂಜೆ ಮಾಡಿದೆ ಅಂತ ಗೊತ್ತಾ, ರಾಮದೇವರು ಹುಟ್ಟಿದ್ದು ಸೂರ್ಯವಂಶದಲ್ಲಿ,
ಹಾಗಾಗಿ ಇವತ್ತು ಸೂರ್ಯ ಬೇಡ್ಕೊಂಡ್ರೆ ಎಲ್ಲ ಒಳ್ಳೆಯದಾಗುತ್ತೆ. ಅದಕ್ಕೆ ಶಾರದಾ, ನಾನು ನಿನಗೋಸ್ಕರ ಬೇಡ್ಕೊಂಡಿದ್ದೀನಮ್ಮ, ನೀನು ಮೊದಲ ಥರ ಆಗಬೇಕು, ಸಂಸಾರ ಚೆನ್ನಾಗಿರಬೇಕು ಅಂತ ಸೂರ್ಯನ ಹತ್ರ ಬೇಡ್ಕೊಂಡಿದ್ದೀನಮ್ಮ ಅಂತ ಅಜ್ಜಿ ಹೇಳ್ತಾಳೆ. ಆವಾಗ ರಾಮ್ ಹೇಳ್ತಾನೆ ಸಂಗೀತಾಗೆ, ಸಂಗೀತ ಅಮ್ಮನ ಗುಣದಲ್ಲಿ ಬದಲಾವಣೆ ಕಾಣ್ತಿಲ್ಲ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ, ರೀ ಅತ್ತೆ ಮೊದಲಿಂದನೂ ಹೀಗೆ ಇರೋದು, ನೀವು ಗುರುತಿಸ್ಲಿಲ್ಲ ಅಂತ ಹೇಳ್ತಾಳೆ. ಆವಾಗ ಅಜ್ಜಿ ಶಾರದಂಗೆ ಹೇಳ್ತಾಳೆ, ಈ ದೇವ್ರ ಪೂಜೆ ಮುಗೀತು, ಇವಾಗ ಒಳಗಿನ ದೇವ್ರ ಪೂಜೆ ಮಾಡೋಣ ನಡಿ ಅಂತ ಹೇಳಿದಾಗ ಶ್ರವಣ್ ಬರ್ತಾನೆ ಅಲ್ಲಿಗೆ. ಅತ್ತೆ ಅಂತ ಬಂದಾಗ ಅಜ್ಜಿಗೆ ಹೇಳ್ತೀವಿ ಏನಪ್ಪ ಅಂತ. ಅದಕ್ಕೆ ಶ್ರವಣ್ ಸೀರೆ ಬಾಕ್ಸ್ನ ಓಪನ್ ಮಾಡಿ ಅಜ್ಜಿಗೆ ತೋರಿಸ್ತಾನೆ. ಇವತ್ತಿಗೆ ಈ ಸಂಚಿಕೆ ಮುಗಿಯುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.